ಮರಳು ಶಿಲ್ಪ ಸಂಗ್ರಹಾಲಯ, ಮೈಸೂರು. ಭಾರತದ ಮೊದಲ ಮರಳು ಶಿಲ್ಪ ಮ್ಯೂಸಿಯಂ ಮೈಸೂರಿನಲ್ಲಿದೆ. ಮೈಸೂರಿನ ಪ್ರಸಿದ್ಧ ಚಾಮುಂಡಿ ಬೆಟ್ಟದ ಬಳಿಯಲ್ಲಿರುವ ಈ ಮ್ಯೂಸಿಯಂನಲ್ಲಿ ಮೈಸೂರಿನ ಪರಂಪರೆಯನ್ನು ಸಾರುವ ಹಲವು ಮರಳು ಶಿಲ್ಪಗಳಿವೆ. ಮ್ಯೂಸಿಯಂನೊಳಗೆ ಕಾಲಿಡುತ್ತಿದ್ದಂತೆಯೇ ಸ್ವಾಗತಿಸುವ 15 ಅಡಿಯ ಗಣೇಶನ ಮೂರ್ತಿ. ಮತ್ತೆ ಮುಂದೆ ನೋಡಿದಾಗ ಅಲ್ಲಿ ಗೀತೋಪದೇಶದ ಒಂದು ಮರಳಿನ ಶಿಲ್ಪವನ್ನು ಕಾಣಬಹುದು. ಕುದುರೆಗಳು ಮತ್ತು ರಥದ ಚಕ್ರ ಇವೆಲ್ಲವನ್ನು ಕೂಡ ಅತ್ಯಂತ ಸುಂದರವಾಗಿ ಇದನ್ನು ರೂಪುಗೊಳಿಸಿದ್ದಾರೆ ಮರಳಿನ ಶಿಲ್ಪ. ಮುಂದೆ ನೋಡುತ್ತಾ ಹೋದಂತೆ ಇಲ್ಲಿ ಜೋಡಿಯಾಕ್ ವೀಲ್ ಅಂದರೆ ನಮ್ಮ ರಾಶಿಗಳ ಪ್ರಕಾರ ಈ ಒಂದು ಚಕ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಪ್ರತಿಯೊಂದು ರಾಶಿಯವರು ಕೂಡ ನೋಡ್ಕೊಳ್ಬೋದು ಅಂಥ ಒಂದು ಸುಂದರವಾದಂಥ ಒಂದು ಚಕ್ರ. ಮುಂದೆ ಬರುವಂಥದ್ದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ಪೀಠಾರೂಢರಾಗಿರುವುದನ್ನು ಇಲ್ಲಿ ಕಾಣಬಹುದು. ಒಂದೊಂದು ಅಲಂಕಾರ ಕೂಡ ಇಲ್ಲಿ ಎತ್ತಿ ತೋರಿಸಲಾಗಿದೆ. ಮುಂದೆ ಬರುವಂಥದ್ದು ಪ್ರಸಿದ್ಧವಾದಂಥ ಮೈಸೂರಿನ ದಸರಾ ಜಂಬೂ ಸವಾರಿ ಮತ್ತು ಆನೆಯ ಮೇಲೆ ಕುಳಿತಿರುವಂತಹ ಅಂಬಾರಿ, ಸೈನಿಕರು ಇವೆಲ್ಲವನ್ನು ಕೂಡ ಮರಳಿನಲ್ಲಿ ಅತ್ಯದ್ಭುತವಾಗಿ ಚಿತ್ರಣ ಮಾಡಿದ್ದಾರೆ. ಮುಂದೆ ಸಾಗುತ್ತಾ ಹೋದಂತೆ ಲಾಫಿಂಗ್ ಬುದ್ಧ, ನಗುವಂತಹ ಬುದ್ಧನ ಒಂದು ಚಿತ್ರವನ್ನು ನಾವಿಲ್ಲಿ ನೋಡಬಹುದು. ಆ ಮಣಿ ಸರಗಳು ಪ್ರತಿಯೊಂದು ಕೂಡ ಬಹಳ ಚೆನ್ನಾಗಿ ಮೂಡಿಸಿದ್ದಾರೆ ಮರಳಿನಲ್ಲಿ. ಮುಂದೆ ಬರುವಂಥದ್ದು ಮೈಸೂರಿನ ಅಧಿದೇವತೆಯಾದಂತಹ ತಾಯಿ ಚಾಮುಂಡೇಶ್ವರಿ ಮಾತೆಯ ಒಂದು ಮರಳಿನ ಒಂದು ಶಿಲ್ಪ. ಆ ಮಾತೆಯ ಒಂದು ಕಿರೀಟ, ಅಲಂಕಾರ, ಆ ಕೂದಲು ಹರಡಿಕೊಂಡಿರುವಂಥದ್ದು ಮತ್ತು ಹಾಕಿರುವಂತಹ ಒಂದು ಮಾಲೆ ಪ್ರತಿಯೊಂದು ಕೂಡ ಅತ್ಯಂತ ಸುಂದರವಾಗಿ ಇಲ್ಲಿ ಮೂಡಿಸಿದ್ದಾರೆ. ಈ ಒಂದು ಮೈಸೂರು ಮರಳು ಶಿಲ್ಪ ಸಂಗ್ರಹಾಲಯದಲ್ಲಿದೆ ಅತ್ಯದ್ಭುತವಾದಂತಹ 150 ಕಲಾಕೃತಿಗಳು. ಇದರ ಹಿಂದಿರುವ ರೂವಾರಿ ಖ್ಯಾತ ಮರಳು ಶಿಲ್ಪ ಕಲಾವಿದೆ MN ಗೌರಿರವರು ಸುಮಾರು 115 ಲಾರಿ ಲೋಡ್ ಮರಳನ್ನು ಬಳಸಿಕೊಂಡು ಈ ಒಂದು ಕಲಾಕೃತಿಗಳನ್ನು ಸಿದ್ಧಪಡಿಸಿದ್ದಾರೆ. ಮುಂದೆ ಇಲ್ಲಿ ಗೀತೋಪದೇಶದ ಚಿತ್ರ ಆದ ನಂತರ ಇಲ್ಲಿ ಈಜಿಪ್ಷಿಯನ್ ಸಿವಿಲೈಸೇಷನ್ ಬಗ್ಗೆ ಇರುವಂತಹ ಒಂದು ಚಿತ್ರಗಳು. ಇಲ್ಲಿ ಈಜಿಪ್ಟ್ನಲ್ಲಿರುವಂತಹ ರಾಜ, ರಾಣಿ ಮತ್ತು ಇನ್ನಿತರ ಕಲಾಕೃತಿಗಳನ್ನು ಇಲ್ಲಿ ಮೂಡಿಸಿದ್ದಾರೆ. ಒಂದೊಂದು ಕೂಡ ಆ ಕಿರೀಟ ಪ್ರತಿಯೊಂದು ಕೂಡ ಅವರ ಹೇಗೆ ಧರಿಸ್ತಾ ಇದ್ರು ಅದೇ ರೀತಿಯಲ್ಲಿ ಇಲ್ಲಿ ಮರಳಿನಲ್ಲಿ ಇದನ್ನು ರಚನೆ ಮಾಡಿದ್ದಾರೆ. ಈಜಿಪ್ಷಿಯನ್ ಫೆರೋ ಇವೆಲ್ಲವನ್ನು ಕೂಡ ಇಲ್ಲಿ ನಾವು ನೋಡ್ಬೋದು ಆ ಚಿತ್ರಗಳಲ್ಲಿ. ಈ ಥರ ನೋಡ್ಕೊಂಡು ಹೋಗ್ತಾ ಇದ್ದಾಗ ಅತ್ಯದ್ಭುತವಾದಂಥ ಒಂದು ಅನುಭವ ನಮಗೆ ಆಗ್ತಾ ಹೋಗುತ್ತೆ. ಒಂದೊಂದು ಚಿತ್ರವನ್ನು ಕೂಡ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೋದಾಗ ಮತ್ತು ಸಂತೋಷವನ್ನು ವ್ಯಕ್ತಪಡಿಸಿದಾಗ ನಮಗೆ ಆ ಒಂದು ಕಲಾವಿದರಿಗೆ ನಾವು ಒಂದು ಗೌರವ ಕೊಟ್ಟಂತೆ ನಮಗೆ ಆಗುತ್ತೆ. ಇಲ್ಲಿ ಮುಂದೆ ಒಂದು ಹಾರರ್ ಚಿತ್ರಗಳು ನಮ್ಮ ಕಣ್ಮುಂದೆ ಬರುತ್ತೆ. ಇಲ್ಲಿ ಆ ಮಾಂತ್ರಿಕ ಸಂಬಂಧಪಟ್ಟಂತಹ ಹಲವಾರು ಚಿತ್ರಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಆ ಭೂತ ಪ್ರೇತಗಳು, ಮಂತ್ರದಂಡ ಇವೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಇಲ್ಲಿ ಬಿಡಿಸ್ಕೊಳ್ತಾ ಅಲ್ಲಿ ಬೇಕಾದಷ್ಟು ರೀತಿಯಲ್ಲಿ ರಚನೆ ಮಾಡಿದ್ದಾರೆ. ಇಲ್ಲೊಂದು ಪ್ರೇಮಿಗಳ ಒಂದು ಚಿತ್ರ ನಾವಿಲ್ಲಿ ಕಾಣಬಹುದು. ಇಲ್ಲಿ ತಲೆಬುರುಡೆ ಮತ್ತು ಬೇರೆ ಬೇರೆ ಮಾಂತ್ರಿಕ ಶಕ್ತಿಗಳಿಗೆ ಸಂಬಂಧಪಟ್ಟಂತಹ ಒಂದು ಮರಳಿನ ಆಕೃತಿಗಳನ್ನು ನೋಡಬಹುದು. ಇದೊಂದು ಹಾರರ್ ಚಿತ್ರಗಳು ಇವೆಲ್ಲವೂ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಅದೇ ರೀತಿ ನಾವು ಮುಂದೆ ಸಾಗಿದಂತೆ ಮತ್ತೆ ಅಲ್ಲಿ ಭೂತ ಪ್ರೇತಗಳ ಚಿತ್ರಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಮುಂದೆ ನಾವು ಒಂದು ಇಸ್ಲಾಂ ಧರ್ಮ ಸಂಸ್ಕೃತಿಯನ್ನು ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಕುದುರೆ ಸವಾರಿ ಮಾಡ್ತಾ ಇರುವಂಥ ಒಂದು ಚಿತ್ರ ಇಲ್ಲಿ ಕಾಣುತ್ತೆ. ಅದನ್ನು ಅತ್ಯದ್ಭುತವಾಗಿ ಇಲ್ಲಿ ರಚನೆ ಮಾಡಿದ್ದಾರೆ. ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕುರಾನನ್ನು ಕೂಡ ಇಲ್ಲಿ ತೆರೆದಿಟ್ಟಿರುವಂಥ ಒಂದು ಚಿತ್ರ, ಮಸೀದಿ, ಆ ಗುಮ್ಮಟ ಪ್ರತಿಯೊಂದು ಕೂಡ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಮರಳಿನಲ್ಲಿ ಬಿಡಿಸ್ಕೊಳ್ತಾ ಹೋಗಿದ್ದಾರೆ. ಇದು ನೋಡಲೇಬೇಕಾದಂತಹ ಒಂದು ಮ್ಯೂಸಿಯಂ. ಪ್ರತಿಯೊಂದು ಚಿತ್ರಗಳು ಕೂಡ ನಮ್ಮ ಕಣ್ಮನವನ್ನು ಸೆಳೆಯುತ್ತೆ. ಅರೇಬಿಯಾ ಡೆಸರ್ಟ್ ಇಲ್ಲಿ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಇಲ್ಲಿ ಒಂಟೆಗಳ ಸಾಲು ಮತ್ತು ಅರೇಬಿಯನ್ಸ್ ಇಲ್ಲಿ ಇರುವಂತಹ ಒಂದು ಚಿತ್ರ ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ.
ಸೊ ಮುಂದೆ ನಾವು ನೋಡುವಂಥದ್ದು ಎಲ್ಲರಿಗೂ ಬಹಳ ಪ್ರಿಯವಾದಂತಹ ಒಂದು ಟಾಮ್ ಆ್ಯಂಡ್ ಜೆರ್ರಿಯ ಚಿತ್ರಗಳು. ಮಕ್ಕಳಿಂದ ದೊಡ್ಡವರ ತನಕ ಮನರಂಜಿಸುವ ಚಿತ್ರಗಳು ಇಲ್ಲಿ ಮರಳಿನಲ್ಲಿ ಮೂಡಿಬಂದಿದೆ. ಮತ್ತು ಒಂದು ಕಾರಿನ ಚಿತ್ರವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಆ ಮರಳಿನಲ್ಲಿ ಇದನ್ನು ಬಿಡಿಸ್ಕೊಂಡು ಹೋಗಿದ್ದಾರೆ. ಮತ್ತು ಸಾಂತಾ ಕ್ಲಾಸ್ ಮತ್ತು ಕ್ರಿಸ್ಮಸ್ ಟ್ರೀಯನ್ನು ಕೂಡ ಇಲ್ಲಿ ಬಿಡಿಸಿದ್ದಾರೆ. ಕ್ರಿಸ್ಮಸ್ ಸಂಬಂಧಪಟ್ಟಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ.